ಎಲ್ಲರಿಗೂ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಆ್ಯನ್ಯುವಲ್ ಎಕ್ಸಾಮು ಇನ್ನೊಂದೇನು 20 ದಿನ ಇಲ್ಲಾಂದರೆ ಒಂದು ತಿಂಗಳೇನೋ ಉಳಿದಿರ್ಬೋದು. ಅದಕ್ಕೋಸ್ಕರ ನಾವು ಇವತ್ತು ನಾವಂದ್ರೆ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ನೋಡ್ಕೊಂಡು ಹೋಗೋಣ. ಇವು ಪಿಕ್ಸ್ ಬೀಳ್ತಾವೆ, ಕ್ವಶನ್ ಎಕ್ಸಾಮ್ನಲ್ಲಿ ಪಿಕ್ಸ್ ಬೀಳ್ತಾವೆ. ಮತ್ತು ಇವುಗಳನ್ನು ನೋಡಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಂದು ಅಧ್ಯಾಯದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅಲ್ಲಿ ಪಿಕ್ಸ್ ಕ್ವಶನಲ್ಲಿ ಪಿಕ್ಸ್ ಬಿದ್ದೇ ಬೀಳ್ತಾವೆ, ಅವು ಬಿಟ್ಟು ಹೊರಗಿನ ಯಾವ ಬೀಳಂಗಿಲ್ಲ. 80ಕ್ಕೆ 80 ಬೀಳುವಂಥ ಚಾನ್ಸಸ್ ಜಾಸ್ತಿ ಐತಿ. ಸೊ ಇದನ್ನು ವಿಡಿಯೋಗಳನ್ನು ನೋಡಿರಿ ಮತ್ತು ಹಾಗೆ ನೆಕ್ಸ್ಟ್ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಪ್ರಥಮವಾಗಿ ನಾವು ಅಧ್ಯಾಯ 1ನೇದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು, ಇಲ್ಲಿ ಇಲ್ಲಾಂದ್ರೂ 1 ಅಥವಾ 2 ಕ್ವಶನ್ ಬೀಳ್ತಾವೆ. ಇಲ್ಲಿ ಜಾಸ್ತಿ 2 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಬೀಳುವಂಥ ಕ್ವಶನ್ಗಳು ಇದರಲ್ಲಿ ಕಂಡು ಬರ್ತಾವೆ. ಮತ್ತು 1 ಮಾರ್ಕ್ಸಿಗೆ ಕೂಡ ಬೀಳ್ಬೋದು. ಅದಕ್ಕಿಂತ ಜಾಸ್ತಿ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು 4 ಮಾರ್ಕ್ಸ್ನಲ್ಲಿ ಕಂಪಲ್ಸರಿಯಾಗಿ ಯಾವುದಾದ್ರೂ ಒಂದು ಬೀಳ್ತೈತಿ. ಅವು ಇಂಪಾರ್ಟೆಂಟ್ ಕ್ವಶನ್ ಒಂದು 8ರಿಂದ 10 ಕ್ವಶನ್ ಅದಾವೆ. ಅವುಗಳನ್ನು ನಾವು ನೋಡ್ಕೊಳ್ಳೋಣ. ಇದರಲ್ಲಿ ನಾವು ಫಸ್ಟ್ ಕ್ವಶನ್ ಯಾವುದಂದ್ರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡತಕ್ಕಂತಹ ವೀಕ್ಷಣೆಗಳು ಯಾವುವು ಅಂತಂದ್ರೆ, ಒಂದನೇದು ಪಾಯಿಂಟ್ ಏನಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಒಂದು ವಸ್ತು ಇರ್ತದಲ್ಲ, ಆ ವಸ್ತುವಿನಲ್ಲಿ ಅದು ಘನ ವಸ್ತು ಇದಂದರೆ ದ್ರವ ವಸ್ತು ಆಗ್ತದೆ, ದ್ರವ ವಸ್ತು ಇದಂದರೆ ಅನಿಲ ವಸ್ತು, ಹೀಗೆ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ಎರಡನೇದೇನೆಂದ್ರೆ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ. ಇನ್ನು ಒಂದು ರಾಸಾಯನಿಕ ಕ್ರಿಯೆ ನಡೆದಿತ್ತಂದ್ರೆ, ಒಂದು ವಸ್ತು ಇತ್ತಂದ್ರೆ ಅದು ಉತ್ಪನ್ನವಾದಾಗ ಅದರ ಬಣ್ಣದಲ್ಲಿ ಒಂದೊಂದು ಸಾರಿ ಬದಲಾವಣೆ ಆಗ್ತದೆ. ಇನ್ನೊಂದು ಅನಿಲ ಬಿಡುಗಡೆ ಆಗ್ತದೆ. ರಾಸಾಯನಿಕ ಕ್ರಿಯೆ ನಡೆದಾಗ ಹಲವು ಅನಿಲಗಳು ಬಿಡುಗಡೆ ಆಗ್ತವೆ. ಅಂದರೆ ಹೈಡ್ರೋಜನ್ನು, ಆಕ್ಸಿಜನ್ನು, ಈ ಥರ ಅನಿಲಗಳು ಹಲವಾರು ಕ್ರಿಯೆಗಳಲ್ಲಿ ಹಲವಾರು ಅನಿಲಗಳು ಬಿಡುಗಡೆ ಆಗ್ತವೆ ಅಂತ ಇಲ್ಲಿ ನಾವು ನೋಡ್ಬೋದು. ಇನ್ನೊಂದು ಏನಂದರೆ ತಾಪದಲ್ಲಿ ಬದಲಾವಣೆ. ಯಾವುದಂದರೆ ಒಂದೊಂದು ರಾಸಾಯನಿಕ ಕ್ರಿಯೆಗಳು ನಡೆದಾಗ ಒಂದೊಂದು ಸಾರಿ ಏನಾಗುತ್ತೆ, ತಾಪಮಾನ ಬಿಡುಗಡೆ ಆಗ್ತದೆ, ಅಂದರೆ ಉಷ್ಣ ಬಿಡುಗಡೆ ಆಗ್ತದೆ. ಒಂದೊಂದು ಸಾರಿ ಉಷ್ಣವನ್ನು ಹಾಕಿದಾಗ ಏನಾಗ್ತದೆ, ರಾಸಾಯನಿಕ ಕ್ರಿಯೆ ನಡೀತದೆ. ಅದಕ್ಕೋಸ್ಕರ ತಾಪದಲ್ಲಿ ಬದಲಾವಣೆ ಆಗ್ತದೆ ಅಂತ ನಾವು ನೋಡ್ಕೋಬೋದು. 1ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಇವಾಗ ನಾವು 2ನೇ ಪ್ರಶ್ನೆ ಕಡೆಗೆ ಹೋಗೋಣ. 2ನೇ ಪ್ರಶ್ನೆ ಯಾವುದಂದರೆ, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಅವುಗಳಲ್ಲಿ ಪ್ರಥಮವಾಗಿ ಭೌತ ಬದಲಾವಣೆ ಅಂದರೆ ಏನಂದ್ರೆ, ಇದು ತಾತ್ಕಾಲಿಕ ಬದಲಾವಣೆ ಆಗಿರ್ತದೆ. ತಾತ್ಕಾಲಿಕವಾಗಿ ಅಂದರೆ ಸ್ವಲ್ಪ ಟೈಮ್ ಮಾತ್ರ ಬದಲಾವಣೆ ಆಗಿರ್ತದೆ, ಮತ್ತು ಅದೇ ರೂಪಕ್ಕೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹೊಸ ವಸ್ತು ಇಲ್ಲಿ ಉಂಟಾಗುವುದಿಲ್ಲ. ಅಂದ್ರೆ ಇಲ್ಲಿ ಭೌತ ಬದಲಾವಣೆ ಆದಾಗ ಹೊಸದಾಗಿ ವಸ್ತುಗಳು ಉಂಟಾಗಲ್ಲ, ಅದೇ ವಸ್ತು ಇರ್ತದೆ, ಬಟ್ ಅದೇನು ಸ್ಥಿತಿಯಲ್ಲಿ ಬದಲಾವಣೆ ಆಗಿರ್ತದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಉದಾಹರಣೆ ಯಾವುದಂದರೆ ಮಂಜುಗಡ್ಡೆ ಕರಗುವಿಕೆ ಒಂದು ಉದಾಹರಣೆಯಾಗಿದೆ. ಬಟ್ ರಾಸಾಯನಿಕ ಬದಲಾವಣೆಯಲ್ಲಿ ಹೆಂಗಂದ್ರೆ ಶಾಶ್ವತ ಬದಲಾವಣೆ ಆಗ್ತದೆ. ಅಂದ್ರೆ ಒಂದು ವಸ್ತು ಇರ್ತದೆ, ಅದು ವಸ್ತು ಇದ್ದದ್ದು ಹೊಸ ವಸ್ತುವಾಗಿ ಬದಲಾವಣೆ ಆಗ್ತದೆ. ಅಲ್ಲಿ ಯಾವುದೇ ರೀತಿಯ ತಾತ್ಕಾಲಿಕ ಅಂದ್ರೆ ಒಂದು ಟೈಮಿಗೆ ಅಷ್ಟೇ ಬದಲಾವಣೆ ಆಗಿ ಮತ್ತೆ ಅದೇ ಹಳೆಯ ವಸ್ತು ಆಗುವುದು ಅಂತ ಚಾನ್ಸಸ್ ಇರೋಂಗಿಲ್ಲ. ಇನ್ನೊಂದು ಎರಡನೇದೇನೆಂದ್ರೆ ಹೊಸ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಇಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಹಳೆಯ ವಸ್ತುಗಳು ಯಾವ ಗುಣಗಳನ್ನು ಹೊಂದಿರ್ತದೆ, ಬಟ್ ಹೊಸ ವಸ್ತುವಾಗಿ ಉತ್ಪತ್ತಿ ಆದಾಗ ಅವು ಗುಣಗಳೇ ಬೇರೆ ಇರ್ತದೆ. ಅದಕ್ಕೋಸ್ಕರ ಹೊಸ ವಸ್ತುಗಳು ಉತ್ಪನ್ನ ಆಗ್ತವೆ ಅಂತ ಹೇಳ್ಬೋದು. ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಯಾವುದಂದ್ರೆ ಮೇಣದ ಬತ್ತಿಯ ದಹನ. ಮೇಣದ ಬತ್ತಿಯನ್ನು ದಹನ ಮಾಡಿದಾಗ ರಾಸಾಯನಿಕ ಕ್ರಿಯೆ ಉಂಟಾಗ್ತದೆ ಅಂತ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು 3ನೇ ಪ್ರಶ್ನೆ ಕಡೆ ಹೋಗೋಣ. 3ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಎಂದರೇನು ಅಂತ ಕೇಳಿದರೆ, ಇಲ್ಲಿ ಉತ್ತರ ಏನಂದರೆ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಕಗಳ ಮೂಲಕ ಸೂಚಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ನೆಕ್ಸ್ಟ್ ನಾವು 4ನೇ ಪ್ರಶ್ನೆ ಕಡೆಗೆ ಹೋಗೋಣ. ಮ್ಯಾಗ್ನೇಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಮೊದಲು ಸ್ವಚ್ಛಗೊಳಿಸಬೇಕು, ಏಕೆ ಅಂದರೆ ಮ್ಯಾಗ್ನೇಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸೋಕ್ಕಿಂತ ಮೊದಲು ಸ್ವಚ್ಛ ಮಾಡಬೇಕಂತ ಕೇಳ್ತಾರೆ. ಅದು ಅದಕ್ಕಂತ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಉತ್ತರ ಏನಂದ್ರೆ, ಮ್ಯಾಗ್ನೇಷಿಯಂ ತಂತಿಯು ಗಾಳಿಯಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಮ್ಯಾಗ್ನೇಷಿಯಂ ಕಾರ್ಬೋನೇಟ್ ಲೇಪನ ಉಂಟಾಗಿರ್ತದೆ. ಅದರ ಮೇಲೆ ಇನ್ನು ಮೆಗ್ನೇಷಿಯಂ ತಂತಿ ಏನಿರ್ತದೆ ಗಾಳಿಯೊಂದಿಗೆ ವರ್ತನೆ ಮಾಡಿ ಅದೇನಾಗಿರ್ತದೆ ಅಂದ್ರೆ ಮೆಗ್ನೇಷಿಯಂ ಕಾರ್ಬೋನೇಟ್ನ ಲೇಪನವನ್ನು ಅದರ ಮೇಲೆ ಉಂಟು ಮಾಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ಮೆಗ್ನೇಷಿಯಂ ಕಾರ್ಬೋನೇಟ್ನ ಲೇಪನವನ್ನು ನಿವಾರಿಸಲು ಮೆಗ್ನೇಷಿಯಂ ಪಟ್ಟಿಯನ್ನು ಏನು ಮಾಡಬೇಕಂದ್ರೆ ಸ್ವಚ್ಛ ಮಾಡಬೇಕು, ಉಜ್ಜಿ ಸ್ವಚ್ಛ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಎಂದರೇನು ಅಂತ ಇಲ್ಲಿ ಕೇಳಿದರೆ,
ಪ್ರತಿವರ್ತಕಗಳಲ್ಲಿ ಇರುವ ಪ್ರತಿ ಪರಮಾಣು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇರುವಂತೆ ರಾಸಾಯನಿಕ ಸಮೀಕರಣ ಸಿದ್ಧಪಡಿಸುವ ಕ್ರಿಯೆ ಅಂತ ಕರಿಬೋದು. ಇಲ್ಲಿ ಪ್ರತಿವರ್ತಕಗಳಲ್ಲಿ ಎಷ್ಟು ಪರಮಾಣುವಿನ ಧಾತುಗಳಿರ್ತಾವೋ ಅಷ್ಟೇ ಪರಮಾಣುವಿನ ಧಾತುಗಳು ಉತ್ಪನ್ನಗಳಲ್ಲಿ ಬರಬೇಕು. ಅದನ್ನು ಏನಂತ ಕರೀತಾರೆ? ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆ ಅಂತ ಕರೀತಾರೆ. 6ನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು? ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ಉಂಟು ಮಾಡುವುದಕ್ಕೆ ಏನಂತಾರೆ? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಅಂದರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಕರಿಬೋದು. 7ನೆಯ ಪ್ರಶ್ನೆ, ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೇನು ಅಂತ ಕೇಳಿದರೆ ಇಲ್ಲಿ ಒಂದೇ ಪ್ರತಿವರ್ತಕವು ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳಾಗಿ ಉಂಟು ಮಾಡುವ ಕ್ರಿಯೆಯನ್ನು ಏನಂತ ಕರೀತಾರೆ? ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುವುದನ್ನೇ ಏನಂತ ಕರೀತಾರೆ? ರಾಸಾಯನಿಕ ವಿಭಜನೆ ಕ್ರಿಯೆ ಉದಾಹರಣೆ ಅಂತ ನಾವು ನೋಡ್ಕೊಬೋದು. ಇವಾಗ ನಾವು ನೆಕ್ಸ್ಟು 8ನೇ ಪ್ರಶ್ನೆಯ ಕಡೆ ಹೋಗೋಣ. ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇಲ್ಲಿ ಒಂದೊಂದು ವ್ಯತ್ಯಾಸಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಪ್ರಥಮವಾಗಿ ನಾವು ಬಹಿರುಷ್ಣಕ ಕ್ರಿಯೆಯಲ್ಲಿ ಏನಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣದ ಬಿಡುಗಡೆ ಆಗುತ್ತದೆ. ಆದರೆ ಅಂತರುಷ್ಣಕ ಕ್ರಿಯೆಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಲು ಉಷ್ಣದ ಹೀರಿಕೆ ಆಗುತ್ತದೆ ಅಂತ ನಾವು ನೋಡ್ಕೋಬೋದು. ಇಲ್ಲಿ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂದರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕೂಡಿದಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಅಂತರುಷ್ಣಕ ಕ್ರಿಯೆಗೆ ಯಾವುದಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದುದು ವಿಭಜನೆ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳಾಗಿ ಬದಲಾವುದನ್ನು ಏನಂತ ಕರೀತಾರೆ? ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಅಂತ ಕರಿಬೋದು. ಇದಕ್ಕೆ ಇನ್ನು ಉದಾಹರಣೆಗಳು ಯಾವ್ಯಾವ ಅಂದರೆ ಉಸಿರಾಟ ಮತ್ತು LPG ಗ್ಯಾಸ್ನ ದಹನ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಗಳಾಗಿವೆ. ಇಲ್ಲಿ ನೋಡ್ರಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವುದು? ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ನಾವು ನೋಡ್ಕೋಬೋದು. ಇದೇನು 9ನೇ ಪ್ರಶ್ನೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದರೆ ಅಂತ ಕೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತುವು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲೇನು ಹೆಚ್ಚಿನ ಕ್ರಿಯಾಪಟು ಇರತಕ್ಕಂಥ ಧಾತುವು ಕಡಿಮೆ ಕ್ರಿಯಾಪಟು ಇರತಕ್ಕಂಥ ಧಾತುವನ್ನು ಅದರ ಸಂಯುಕ್ತದಿಂದ ವಿಭಜನೆ ಮಾಡಿಸಿ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಏನಂತ ಕರೀತಾರೆ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಉದಾಹರಣೆ ನೋಡ್ರಿ, Fe+CuSO4 ಇದ್ದದ್ದು ಉತ್ಪನ್ನವಾಗಿ ಇಲ್ಲಿ ಸ್ಥಾನಪಲ್ಲಟ ಆಗಿದ್ದು ನೋಡ್ರಿ. ಇಲ್ಲಿ ಸ್ಥಾನಪಲ್ಲಟಾಗಿ ಇಲ್ಲಿ ನೋಡ್ರಿ, ಇದು ಸ್ಥಾನಪಲ್ಲಟಾಗಿ FeSO4+Cu ಆಗಿದೆ. ಇದಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಅಂತ ಇಲ್ಲಿ ಕೇಳಿದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಉತ್ತರ ಏನಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಏರ್ಪಟ್ಟು ಬೇರೆ ಬೇರೆ ಉತ್ಪನ್ನಗಳನ್ನು ರೂಪಿಸುವ ಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲೇನು ಅಯಾನುಗಳ ವಿನಿಮಯ ಆಗ್ತವೆ. ಒಂದು ಸಂಯುಕ್ತದ ಅಯಾನು ಇನ್ನೊಂದು ಸಂಯುಕ್ತ ಅಯಾನು ಜೊತೆಗೆ ಸ್ಥಾನಪಲ್ಲಟಗೊಂಡು ಎರಡೆರಡು ಬೇರೆ ಬೇರೆ ಸಂಯುಕ್ತಗಳಾಗಿ ತಯಾರಾಗ್ತವೆ. ಅವುಗಳನ್ನು ಏನಂತ ಕರೀತಾರೆ? ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಉದಾಹರಣೆಗಳನ್ನು ನೋಡಿ, Na2SO4 ಇದ್ದದ್ದು ಬೋರಿಯಂ ಕ್ಲೋರೈಡ್ ಜೊತೆಗೆ ವರ್ತನೆ ಮಾಡಿ ಅದೇನಾಗ್ತದೆ? ಬೋರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಹೊಳುವುದನ್ನು ಏನಂತ ಕರೀತಾರೆ? ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇನ್ನು ಪ್ರಕ್ಷೇಪ ಎಂದರೇನು? ಪ್ರಕ್ಷೇಪ ಎಂದರೇನು ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾದ ಜಲವಿಲೀನಗೊಳ್ಳದ ವಸ್ತುವನ್ನು ಏನಂತ ಕರೀತಾರೆ? ಪ್ರಕ್ಷೇಪ ಅಂತ ಕರೀತಾರೆ. ರಾಸಾಯನಿಕ ಕ್ರಿಯೆ ಉಂಟಾದಾಗ ಕ್ರಿಯೆ ನಡೆದಾಗ ಏನು ಉತ್ಪನ್ನ ಬರ್ತದ ಅದು ಉತ್ಪನ್ನ ಜಲವಿಲೀನಗೊಳ್ಳಂಥ ವಸ್ತುವಾಗಿರಬೇಕು. ಅದನ್ನು ಏನಂತ ಕರೀತಾರೆ? ಪ್ರಕ್ಷೇಪ ಅಂತ ಕರೀತಾರೆ. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಪ್ರಕ್ಷೇಪಣ ಕ್ರಿಯೆ ಎಂದರೇನು ರಾಸಾಯನಿಕ ಕ್ರಿಯೆ ನಡೆದಾಗ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಏನಂತ ಕರೀತಾರೆ? ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಂದರೆ Na2SO4 + BaCl2 ಇದ್ದದ್ದು ಉತ್ಪನ್ನವಾಗಿ BaSO4 + 2NaCl ಅಂತ ನಾವು ನೋಡ್ಕೊಬೋದು. ಇವಾಗ 13ನೇ ಪ್ರಶ್ನೆ, ಉತ್ಕರ್ಷಣ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಇದು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದಕ್ಕೆ ಉತ್ತರವನ್ನು ನೋಡ್ಕೋಣ. ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವ ಕ್ರಿಯೆಯನ್ನು ಏನಂತ ಕರೀತಾರೆ? ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಇದಕ್ಕೆ ನಾವು ಆಕ್ಸಿಡೇಷನ್ ಅಂತ
ಆಕ್ಸಿಡೇಷನ್ ರಿಯಾಕ್ಷನ್ ಅಂತಲೂ ಕೂಡ ಇಂಗ್ಲೀಷ್ನಲ್ಲಿ ನಾವು ಕರಿಬೋದು. ಇದಕ್ಕೆ ಉದಾಹರಣೆ ಯಾವುದಂದರೆ ಇಲ್ಲಿ ನೋಡ್ರಿ 2Cu + O2 ಇದ್ದು 2CuO. ಇಲ್ಲಿ ಏನಂದರೆ ಆಕ್ಸಿಜನನ್ನು ಪಡ್ಕೊಳ್ಳುತ್ತೆ ಮತ್ತು ಹೈಡ್ರೋಜನನ್ನು ಕಳ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟು ನಾವು ಅಪಕರ್ಷಣ ಕ್ರಿಯೆ ಎಂದರೇನು ಅಂತ ನೋಡ್ಕೊಳ್ಳೋಣ ಮತ್ತು ಅದಕ್ಕೆ ಉದಾಹರಣೆ ಏನಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೇನೆಂದರೆ ಇದು ಉತ್ಕರ್ಷಣ ಕ್ರಿಯೆ ಅಪೋಸಿಟ್ ಆಗಿದೆ. ಇದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಕಳೆದುಕೊಂಡು ಹೈಡ್ರೋಜನನ್ನು ಪಡೆದುಕೊಳ್ಳುವ ಕ್ರಿಯೆ ಇದು ಆಗಿದೆ. ಅಂದರೆ ಆಕ್ಸಿಜನನ್ನು ಇಲ್ಲಿ ಕಳ್ಕೊಳ್ಳುತ್ತೆ, ಹೈಡ್ರೋಜನನ್ನು ಇಲ್ಲಿ ಪಡ್ಕೊಳ್ಳುತ್ತೆ. ಇದಕ್ಕೆ ಉದಾಹರಣೆ ಯಾವುದಂದರೆ CuO + H2 ಇದ್ದು CuO + H2O. ಇಲ್ಲಿ ನೋಡ್ರಿ ಏನಾಗೈತೆ ಅಂದರೆ ಇಲ್ಲಿ ಆಕ್ಸಿಜನನ್ನು ಕಳ್ಕೊಂಡೈತಿ ಮತ್ತು ಇಲ್ಲಿ ಆಕ್ಸಿಜನನ್ನು ಕಳ್ಕೊಂಡೈತಿ ಮತ್ತು ಹೈಡ್ರೋಜನನ್ನು ಇಲ್ಲಿ ಪಡ್ಕೊಂಡೈತಿ. ಸೊ ಇದೇನು ಅಪಕರ್ಷಣ ಕ್ರಿಯೆ ಅಂತ ನಾವು ಕರ್ಕೋಬೋದು. ಇದು ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು ಅಂತ ಕೇಳಿದರೆ, ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಇದು ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ಕ್ರಿಯೆಗಳು ಇಲ್ಲಿ ನಡೆಯುತ್ತೆ. ಇಲ್ಲಿ ನೋಡ್ರಿ ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲಕ್ಕೆ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣಗೊಳ್ಳುವ ಕ್ರಿಯೆಯನ್ನೇ ಏನಂತ ಕರೀತಾರೆ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಇದಕ್ಕೆ ಉದಾಹರಣೆ ಯಾವುದಂದರೆ CuO + H2O ಇದ್ದು Cu + H2O. ಇಲ್ಲಿ ನೋಡ್ರಿ CuO ಇದ್ದು ಅಪಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಹೆಂಗಂದರೆ ಇದು ಆಕ್ಸಿಜನ್ ಅಯಾನುಗಳನ್ನು ಕಳೆದುಕೊಂಡಿದೆ ಮತ್ತು ಹೈಡ್ರೋಜನ್ನ ಅಣು ಏನದು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ. ಹೆಂಗಂದರೆ ಆಕ್ಸಿಜನ್ನ ಇದು ಪಡ್ಕೊಂಡು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಿದೆ ಅಂತ ನಾವು ನೋಡ್ಕೊಬೋದು. ಇವಾಗ 16ನೇ ಪ್ರಶ್ನೆ, ಸಂಕ್ಷಾರಣ ಎಂದರೇನು, ಇದಕ್ಕೆ ಉದಾಹರಣೆ ಕೊಡಿ ಅಂತ ಇಲ್ಲಿ ಕೇಳಿದ್ದಾರೆ. ಸಂಕ್ಷಾರಣ ಎಂದರೇನು, ಇದಕ್ಕೆ ಉದಾಹರಣೆ ಕೊಡಿ ಅಂದರೆ ಇಲ್ಲಿ ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದಂಥ ತೇವಾಂಶ, ಆಮ್ಲ ಇತ್ಯಾದಿಗಳೊಂದಿಗೆ ವರ್ತಿಸಿ ಹಾಳಾಗುವುದನ್ನು ಸಂಕ್ಷಾರಣ ಎಂದು ಕರೀತಾರೆ, ಅಥವಾ ಇದನ್ನು ತುಕ್ಕು ಹಿಡಿಯುವಿಕೆ ಅಂತ ಕರೀತಾರೆ, ಅಥವಾ ಇದನ್ನು ತುಕ್ಕು ಹಿಡಿಯುವಿಕೆ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಕಬ್ಬಿನ ತುಕ್ಕು ಹಿಡಿಯುವಿಕೆ ಮತ್ತು ಬೆಳ್ಳಿ ಕಂದು ಬಣ್ಣಕ್ಕೆ ತಿರುಗುವಿಕೆ, ಇವೆಲ್ಲನೂ ಸಂಕ್ಷಾರಣ ಎಂದು ಕರಿಬಹುದು. ದೆನ್ ನೆಕ್ಸ್ಟ್ ಸಂಕ್ಷಾರಣವನ್ನು ತಡೆಯಲು ವಿಧಾನಗಳನ್ನು ತಿಳಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಸಂಕ್ಷಾರಣವನ್ನು ತಡೆಯಲು ವಿಧಾನಗಳನ್ನು ಏನಂದರೆ ಲೋಹಗಳಿಗೆ ಬಣ್ಣವನ್ನು ಬಳಿಯುವುದು, ಇನ್ನೊಂದು ಎಣ್ಣೆಯನ್ನು ಸವರುವುದು, ಮೂರನೇದು ಗ್ರೀಸನ್ನು ಸವರುವುದು, ನಾಲ್ಕನೇದು ಮಿಕ್ಸರ್ ರೋಗಗಳನ್ನು ತಯಾರಿಸುವುದು. ಮಿಕ್ಸರ್ ರೋಗಗಳು ಯಾವುದೇ ರೀತಿಯಾಗಿ ತುಕ್ಕು ಹಿಡಿಯುವುದಿಲ್ಲ. ಇದಕ್ಕೋಸ್ಕರ ಇವು 4 ಪಾಯಿಂಟ್ಗಳಿವೆ. ಇದನ್ನು ಕೂಡ 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆಗೆ ನಾವು ಹೋಗೋಣ. 18ನೇ ಪ್ರಶ್ನೆಯಲ್ಲಿ ಕಮಟುವಿಕೆ ಎಂದರೇನು, ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಕಮಟುವಿಕೆ ಎಂದರೇನು? ಗಾಳಿಗೆ ತೆರೆದಿಟ್ಟ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣಗೊಂಡು ಕಮಟುವುದು ಅಥವಾ ವಾಸನೆ ಹಾಗೂ ರುಚಿಯಲ್ಲಿ ಬದಲಾವಣೆ ಆಗುವುದನ್ನು ಕಮಟುವಿಕೆ ಅಂತ ಕರೀತಾರೆ. ಇಲ್ಲೇನೆಂದರೆ ಗಾಳಿಗೆ ತೆರೆದಿಟ್ಟಾಗ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣಗೊಂಡು ಅಂದರೆ ಆಕ್ಸಿಡೇಷನ್ ಕ್ರಿಯೆಗೆ ಆಕ್ಸಿಜನ್ ಪಡೆದುಕೊಂಡು ಏನಾಗ್ತದೆ ಅಂದರೆ ಅದರ ವಾಸನೆ ಮತ್ತು ಸ್ಮೆಲ್ನಲ್ಲಿ ಬದಲಾವಣೆ ಕಂಡಾಗ್ತದೆ. ಅದು ಅವಾಗ ಏನಾಗ್ತದೆ ಅಂದರೆ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಆದಾಗ ಅದನ್ನು ಏನಂತ ಕರೀತಾರೆ? ಕಮಟುವಿಕೆ ಕ್ರಿಯೆ ಅಂತ ಕರೀತಾರೆ. ಇದನ್ನು ತಡೆಗಟ್ಟುವಂತಹ ವಿಧಾನಗಳು ಯಾವಂದರೆ, ಈಗ ಪ್ರತಿ ಉತ್ಕರ್ಷಗಳನ್ನು ಸೇರಿಸೋದು, ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳಿರ್ತಾವಲ್ಲ ಪ್ರತಿ ಉತ್ಕರ್ಷಣಗಳನ್ನು ಸೇರಿಸೋದು, ಗಾಳಿಯನ್ನು ಪ್ರವೇಶಿಸದಂತೆ ಸಂಗ್ರಾಹಕಗಳನ್ನು ಮಾಡೋದು? ಶೇಖರಿಸಿಡುವುದು. ಅದಕ್ಕೆ ಗಾಳಿ ಸೇರ್ಕೊಳ್ಳದೆ ಇರೋ ತನ ಆ ಸಂಗ್ರಾಹಕಗಳಲ್ಲಿ ಶೇಖರಣೆ ಮಾಡಿಡೋದು. ಮತ್ತು ಇನ್ನೊಂದೇನು 3ನೇ ಪಾಯಿಂಟ್ ನೈಟ್ರೋಜನ್ ಅನಿಲವನ್ನು ತುಂಬುವುದರಿಂದ ಕಮಟುವಿಕೆ ಆಗುವುದಿಲ್ಲ ಅಂತ ನಾವು ನೋಡ್ಕೊಬೋದು. ಇನ್ನು ನೆಕ್ಸ್ಟು 19ನೇ ಪ್ರಶ್ನೆ, ಚಿಪ್ಸ್ನ ಪೊಟನ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಿರುತ್ತಾರೆ. ಏಕೆಂದರೆ ಇವಾಗಲೇ ನೋಡ್ಕೊಂಡಿದ್ದೀವಿ ನಾವು ಉತ್ಕರ್ಷಣೆಗೊಂಡು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟುವಿಕೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟುವಿಕೆಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ಯಾಕಂದರೆ ಚಿಪ್ಸ್ ಒಂದು ಕೊಬ್ಬಿನ ಪದಾರ್ಥ ಮತ್ತು ಎಣ್ಣೆಯ ಪದಾರ್ಥದಿಂದ ಆಗಿರುತ್ತೆ. ಅದಕ್ಕೋಸ್ಕರ ಅದು ಕಮಟುವಿಕೆಗೆ ಹೋಗಬಾರದು ಅಂತ ನೈಟ್ರೋಜನ್ ಅನಿಲವನ್ನು ಹಾಕಿಸಿರ್ತಾರೆ. ದೆನ್ ನೆಕ್ಸ್ಟ್ 20ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯ ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ. ನೀವು ನೋಡ್ಕೊಂಡಿದ್ದೀರಾ ಇವಾಗಲೇ. ಇದಕ್ಕೆ ಏನಂದರೆ ಎಪಿ ಇವಾಗಲೇ ನೋಡ್ಕೊಂಡಿದ್ದೀರಾ ಇಲ್ಲಿ ಮೇಲ್ಗಡೆನೆ ಎಪಿ ಪ್ಲಸ್ CuSO4 ಇದ್ದು FeSO4 ಪ್ಲಸ್ CO ಆಗಿ ಪರಿವರ್ತನೆ ಆಗುತ್ತೆ. ಇದನ್ನು ನೀವು ನೋಡ್ಕೊಂಡಿದ್ದೀರಾ. ಇವಾಗ ನೋಡಿ, ಹೆಚ್ಚು ಕ್ರಿಯಾಪಟುವಾಗಿರ್ತಕ್ಕಂಥ ಧಾತು ಅಂದರೆ ಕಬ್ಬಿಣವು ಕಡಿಮೆ ಕ್ರಿಯಾಪಟುವಾಗಿರ್ತಕ್ಕಂಥ ಧಾತು ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಏನು ಮಾಡ್ತದೆ? ಸ್ಥಾನಪಲ್ಲಟಗೊಳಿಸುತ್ತೆ. ಇಲ್ಲಿ ಸ್ಥಾನಪಲ್ಲಟಗೊಳಿಸಿ
ಕಬ್ಬಿಣವು ತಾಮ್ರದ ಸಲ್ಫೇಟ್ನಿಂದ ಸ್ಥಾನಪಲ್ಲಟಗೊಳಿಸಿದೆ. ಅದಕ್ಕೋಸ್ಕರ ಅದೇನಾಗ್ತದೆ, ಏನು ಸಲ್ಫೇಟ್ನ ಏನಿರ್ತದಲ್ಲ ಸಲ್ಫೇಟ್ನ ದ್ರಾವಣ ತಾಮ್ರದೊಂದಿಗೆ ಸೇರಿಕೊಂಡು ಕಂದು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಂತ ಇಲ್ಲಿ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟು ಇವೆಲ್ಲ ಪ್ರಶ್ನೆಗಳು ನಾವು 1ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳಾಗಿವೆ. ಇವುಗಳಲ್ಲಿ ಆಲ್ಮೋಸ್ಟ್ 3 ಅಂಕ ಅಥವಾ 4 ಅಂಕದವರೆಗೆ ಪ್ರಶ್ನೆಗಳು ಬರ್ತವೆ. ಇವು ಎಷ್ಟು ಜಾಸ್ತಿ ಏನಿಲ್ಲ, ಒಂದು 8ರಿಂದ 10 ಕ್ವಶನ್ಗಳಿವೆ. ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇವುಗಳಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅದೇ ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅಂದರೆ ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಲಾಸ್ಟು ಇನ್ನೇನು ಟೈಮ್ ಜಾಸ್ತಿ ಏನು ಉಳಿದಿಲ್ಲ SSLC ಎಕ್ಸಾಮ್ಗಳಿಗೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ಗಳನ್ನು ತೆಗೀರಿ. ಇವೆಲ್ಲ ಸೀರೀಸನ್ನು ಸೈನ್ಸ್ನ ಸೀರೀಸನ್ನು ನೋಡ್ಕೊಳ್ಳಿ. 80ಕ್ಕೆ 80 ಪಿಕ್ಸ್ ಕ್ವಶನ್ಗಳು ಬಿದ್ದೇ ಬೀಳುತ್ತೆ ಅಂತ ನಾನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ.